ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಫಸ್ಟ್ ವ್ಯೂ ಕನ್ನಡ. ನಾನು ಸೌಮ್ಯ ಸುಗ್ನಳ್ಳಿ. ಮಕರ ಸಂಕ್ರಾಂತಿ ಹಬ್ಬದ ವಿಶೇಷವಾಗಿ ಸಾಕಷ್ಟು ಆಚರಣೆಗಳು ರಾಜ್ಯದಲ್ಲಿ ನಡೆಯುತ್ತೆ. ಈ ಹಬ್ಬ ಅಂದರೆ ರೈತರಿಗೆಲ್ಲ ಒಂಥರ ಖುಷಿ ವಿಚಾರ. ಯಾಕೆಂದರೆ ತಾವು ಬೆಳೆದ ಬೆಳೆಯನ್ನು ಕಟಾವು ಮಾಡಿ ಮನೆಗೆ ತಂದು ಹಾಕ್ತಾರೆ. ಈ ಮಕರ ಸಂಕ್ರಮಣ ಹಬ್ಬದ ವಿಶೇಷತೆ ಏನು, ಹೇಗೆಲ್ಲ ಆಚರಣೆ ಮಾಡಬೇಕು, ಇದ್ರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಜೊತೆ ಇದ್ದಾರೆ ಇವತ್ತು ಖ್ಯಾತ ಜ್ಯೋತಿಷಿ ಆಚಾರ್ಯ ತಾಮ್ರಪರ್ಣಿ ಗುರೂಜಿ. ಬನ್ನಿ ಅವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡೋಣ. ಗುರೂಜಿ ನಮಸ್ಕಾರ. ಕಲ್ಯಾಣ ಅದ್ಭುತ ಗಾತ್ರಾಯ ಕಾಮಿತಾರ್ಥ ಪ್ರದಾಯಿನೇ ಶ್ರೀಮತ್ ವೆಂಕಟನಾಥಾಯ ಶ್ರೀನಿವಾಸಾಯ ತೇ ನಮಃ. ಕರೋತು ಮಮ ಕಲ್ಯಾಣಂ ಹರಿಹೇ ಹಯಮುಖಾಭಿದಃ ಗುರುಶ್ಚ ಮಧ್ವನಾಮಾಮೇ ವರದೋಸ್ತು ನಿರಂತರಂ. ಗುರುಜಿ, ಮೊದಲನೇದಾಗಿ ನಿಮಗೆ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಸಮಸ್ತ ಫಸ್ಟ್ ವ್ಯೂ ಕನ್ನಡ ವೀಕ್ಷಕರೆಲ್ಲರಿಗೂ ನನ್ನ ಸಂಕ್ರಾಂತಿ ಹಬ್ಬದ ಆರ್ಥಿಕ ಶುಭಾಶಯಗಳನ್ನು ಹೇಳ್ತಾ, ಈ ವಿಶೇಷ ದಿವಸ ನಿಮ್ಮೆಲ್ಲರಿಗೂ ನನ್ನ ಆರ್ಥಿಕ ಶುಭಾಶಯಗಳು. ಓಕೆ ಗುರುಜಿ, ಇವಾಗ ಮಕರ ಸಂಕ್ರಾಂತಿ ಹಬ್ಬದ ಬಗ್ಗೆ ಮಾತನಾಡೋದಾದ್ರೆ ಈ ಸಂಕ್ರಾಂತಿ ಹಬ್ಬದ ವಿಶೇಷತೆ ಏನು, ಯಾಕೆ ಇದನ್ನ ಮಕರ ಸಂಕ್ರಮಣ ಅಂತ ಕರೀತಾರೆ? ಸಂಕ್ರಾಂತಿ ಅಂದರೆ ಸಂಕ್ರಮಣ, ಒಂದು ಸೇರುವಿಕೆ ಅಂತ ಅರ್ಥ. ಸೇರುವಿಕೆ ಅಂದರೆ ಏನು? ಧನುರಾಶಿಯಲ್ಲಿ ಇದ್ದಂಥ ಸೂರ್ಯ ಮಕರ ರಾಶಿಗೆ ಪ್ರವೇಶ. ಪ್ರತಿ ಒಂದು ತಿಂಗಳು ಒಂದೊಂದು ಮನೆಯನ್ನು ಬದಲಾಯಿಸ್ತಾ ಹೋಗ್ತಾರೆ, 12 ರಾಶಿಗೆ ಓಡಾಡ್ತಿರ್ತಾರೆ. ಶನಿಯ ಮನೆ ಮಕರ, ಧನುರ್ರಾಶಿಯಲ್ಲಿ ಇಷ್ಟು ದಿನ ಇದ್ದಿದ್ದಕ್ಕೆ ಧನುರ್ಮಾಸ ಅಂತ ಆಯಿತು. ಈ ಧನುರ್ಮಾಸವನ್ನು ಬಿಟ್ಟು ಈ 15ನೇ ತಾರೀಕು ಬೆಳಿಗ್ಗೆನೇ ಸೂರ್ಯ ಧನುರ್ ರಾಶಿಯಿಂದ ಮಕರ ರಾಶಿಗೆ ಪ್ರವೇಶ ಆಯಿತು. ಯಾವಾಗ ಪ್ರವೇಶ ಆಯಿತು, ಒಂದು ವಿಶೇಷವಾದಂಥ ಸೂರ್ಯನ ಪಥ ಸಂಚಲನೆ ಚೇಂಜ್ ಆಗ್ತದೆ. ದಕ್ಷಿಣಾಯನ ಮುಗಿದು ಉತ್ತರಾಯಣದ ಪ್ರಾರಂಭ. ಇದು ಒಂಥರ ಅದ್ಭುತವಾದ ಪರ್ವಕಾಲ. ಪರ್ವಕಾಲ ಅಂದರೆ ಸೂರ್ಯಗ್ರಹಣ, ಚಂದ್ರಗ್ರಹಣ ಮತ್ತು ದಕ್ಷಿಣಾಯನ, ಉತ್ತರಾಯಣ ಇವರೆಲ್ಲ 6 months ಆದಮೇಲೆ ಚೇಂಜ್ ಆಗುವಂಥದ್ದು. ಕತ್ತಲೆ, ದೇವತೆಗಳಿಗೆ ಕತ್ತಲೆ ಮುಗೀತು, ರಾತ್ರಿ ಮುಗೀತು, ಬೆಳಗಾಯಿತು. ನಮಗೆ 6 ತಿಂಗಳು, ದೇವತೆಗಳಿಗೆ ಒಂದು ರಾತ್ರಿ ದೇವರು ಹೇಳ್ತಾನಂತೆ. ಆವಾಗ ನಮ್ಮ ಶಾಸ್ತ್ರ ವಿಚಾರ ಎಲ್ಲವೂ ಏನಾಗಿದೆ ಅಂದರೆ, ಮನುಷ್ಯನ ಆರೋಗ್ಯದ ಮೇಲೆ ಹೆಚ್ಚಿನ ನಿಗಾ ಇಟ್ಟು ಅದರ ಪರಿಣಾಮಗಳು ಎಂದೂ ಕೆಡದೆ ನೋಡಿಕೊಳ್ಳುವುದೆಲ್ಲ ಸೂರ್ಯನೇ. ಆರೋಗ್ಯಂ ಭಾಸ್ಕರಾದಿಚ್ಛೇತ್. ಸೂರ್ಯನ ಅನುಗ್ರಹ ಇದ್ದರೆ ಮಾತ್ರ ನಾವು ಆರೋಗ್ಯ ಚೆನ್ನಾಗಿರ್ತದೆ. ಈ ಆರೋಗ್ಯವಾಗಿ ಚೆನ್ನಾಗಿ ಇರಲಿಕ್ಕೆ ಸೂರ್ಯನ ಪಥಸಂಚಲನೆ ಮತ್ತು ಉತ್ತರಾಯಣ ಹುಟ್ಟದ್ದು ಮತ್ತು ಪರ್ವಕಾಲ ಇವೆಲ್ಲವೂ ಸೇರಿ ಮನುಷ್ಯನ ಆರೋಗ್ಯ ಸ್ವಲ್ಪ ಕೆಡುವ ಸಾಧ್ಯತೆ ಉಂಟು. ಹೇಗೆ? ಚಳಿಯೂ ಅಲ್ಲ, ಬಿಸಿಲೂ ಅಲ್ಲ, ಮೈಯೆಲ್ಲ ಒಡೆಯುವ ಸಾಧ್ಯತೆಗಳು ಉಂಟು. ಅದಕ್ಕೇನು ಮಾಡ್ತೀವಿ? ಎಳ್ಳು, ಬೆಲ್ಲ, ಕಡಲೆ ಇವೆಲ್ಲವನ್ನು ಮಿಶ್ರಣ ಮಾಡಿದರೆ ಆ ಆಯಿಲಿ ಕಂಟೆಂಟ್ಸು ಮತ್ತು ಕಾರ್ಬೋಹೈಡ್ರೇಟ್ಸು, ಸಿಹಿಯ ಪದಾರ್ಥ ಒಳಗಡೆ ನುಗ್ಗಿದರೆ ಮನುಷ್ಯನಿಗೆ ಇಷ್ಟು ದಿವಸ ಮೆಣಸು, ಹೆಸರುಬೇಳೆ, ಅಕ್ಕಿ, ಕೊಬ್ಬರಿ ಬೇಕಾಗಿತ್ತು, ಇನ್ನು ಮುಂದೆ ಸಿಹಿ ಬೇಕು, ಎನರ್ಜಿ ಬೇಕು. ಎನರ್ಜಿಗೆ ಒಂದು ವಿಚಾರ ಇದ್ದಂಗೆ ಈ ಸಂಕ್ರಾಂತಿ ಹಬ್ಬ ಸ್ಟಾರ್ಟ್ ಆಗಿದೆ. ಇವತ್ತಿನಿಂದ ಸೂರ್ಯ ತನ್ನ ಪ್ರಜ್ವಲತೆಯನ್ನು ಜಾಸ್ತಿ ಮಾಡ್ತಾ ಮತ್ತು ಮೇಷರಾಶಿಗೆ ಚೈತ್ರ ಮಾಸದಲ್ಲಿ ಉಚ್ಚ ಸ್ಥಾನವನ್ನು ಪಡೆಯುತ್ತಾ ಇನ್ನು ಬೇಸಿಗೆ ಕಾಲ ಸ್ಟಾರ್ಟ್ ಆಯಿತು ಅನ್ನೋ ಫುಲ್ ವಿಚಾರ ತಗೊಳ್ತಾ ಮದುವೆ ಮುಂಜಿಗಳಿಗೆ ಎಲ್ಲದಕ್ಕೂ ಈ ಉತ್ತರಾಯಣ ದೇವತೆಗಳಿಂದ ಕರೆಯಲ್ಪಡುವಂಥ ಒಂದು ಅದ್ಭುತವಾದಂಥ ಹಬ್ಬ. ಈ ಹಬ್ಬವನ್ನು ಎಳ್ಳು ಬೆಲ್ಲ ತಿಂದು ಒಳ್ಳೊಳ್ಳೆ ಮಾತಾಡು ಅಂತ ಪ್ರತಿಯೊಬ್ಬರಿಗೂ ಹೇಳ್ತೀವಿ. ಆ ಎಳ್ಳು ಬೆಲ್ಲವನ್ನು ತಗೋಬೇಕು. ಮಾತು ಯಾಕೆ ವಿಚಾರ ತಗೋದ್ರು ಅಂದರೆ, ನಾವೇನಾದ್ರು ಸಾಮಾನ್ಯವಾಗಿ ಐಸ್ ಕ್ರೀಮ್ ತಿಂತೀವಿ ಅಂದ್ಕೊಳ್ಳಿ, ನಾಲ್ಗೆ ದಪ್ಪ ಆಗ್ಬಿಡುತ್ತೆ, ತೊದಲ್ತೀವಿ. ಆದರೆ ಎಳ್ಳು ಬೆಲ್ಲ ಒಳಗಡೆ ಹೋದರೆ ಒಳ್ಳೆ ಮಧುರವಾದ ಮಾತು ಬರ್ತದೆ. ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೆ. ನೀ ಕೆಟ್ಟದ್ದು ಬಯಸಿದ್ರು ಅಸ್ತು ಅಂತಾರೆ, ಒಳ್ಳೆಯದು ಬಯಸಿದ್ರು ಅಸ್ತು ಅಂತಾರೆ. ಸೊ ಒಳ್ಳೊಳ್ಳೆ ಮಾತಾಡಿದರೆ ಒಳ್ಳೊಳ್ಳೆಯದೇ ಅಸ್ತು ಅಸ್ತು ಅನ್ನುವಂಥ ಈ ವಿಚಾರ. ಹಾಗಾಗಿ ಈ ಸಂಕ್ರಾಂತಿ ಹಬ್ಬ ಪ್ರತಿಯೊಬ್ಬ ಮನುಷ್ಯನಿಗೂ ಸುಗ್ಗಿ ಅಂದರೆ ರೈತರು ತಾವು ಬೆಳೆದಂಥ ಬೆಳೆಗಳು, ಈಗ ಮುಖ್ಯವಾಗಿ ಹುರುಳಿ, ರಾಗಿ ಮತ್ತು ಜೋಳ, ಭತ್ತ ಇವೆಲ್ಲವೂ ರಾಶಿ ಕಣದಲ್ಲಿ ಹಾಕಿ ಮೊಟ್ಟ ಮೊದಲು ತಾಯಿ ಕೊಟ್ಟಂಥ, ಈ ಭೂಮಿ ತಾಯಿ ಕೊಟ್ಟಂಥ ಧಾನ್ಯಗಳನ್ನು
ಮಾರಾಟಕ್ಕಲ್ಲ, ತಮ್ಮ ತಮ್ಮ ಸ್ವಂತ ಉಪಯೋಗಕ್ಕೆ ಇದ್ದಂಥ ಈ ರಾಗಿ ಆಗಲಿ ಯಾವುದೇ ಪದಾರ್ಥಗಳಾಗಲಿ ಅದನ್ನು ಕಣಕ್ಕೆ ಹಾಕಿ ರಾಶಿ ಮಾಡಿ, ರಾಶಿಯ ಪೂಜೆ ಮಾಡಿ, ಮೇಲ್ಗಡೆ ಗಣಪತಿಯನ್ನು ವಿಗ್ರಹವನ್ನು ಇಟ್ಟು, ಅಂದರೆ ಸಗಣಿ ಗರಿಕೆಯನ್ನಿಟ್ಟು ಪೂಜೆ ಮಾಡ್ತೀವಿ ನೋಡಿ, ಅದನ್ನು ಇಟ್ಟು ಒಂದು ವಿಶೇಷವಾದ ಹೂವಿನ ಅಲಂಕಾರದಿಂದ ಮಾಡಿ ತಮ್ಮನೆ ಹೆಣ್ಣು ಮಗಳು ಅಥವಾ ಯಾರ ಊರಿನ ಮುಖ್ಯಸ್ಥರು ಅವರಿಗೆ 3 ಹಿಡಿ 5 ಹಿಡಿ ದಾನವನ್ನಾಗಿ ಕೊಟ್ಟು, ಅವ್ರ ಖುಷಿಯಲ್ಲಿ ಅವ್ರಿಗೆ ಬಟ್ಟೆ ಇತ್ಯಾದಿಗಳು ಕೊಟ್ಟು, ಅದು ಅವ್ರಿಗೂ ಕಬ್ಬು ಎಳ್ಳು ಬೆಲ್ಲ ಎಲ್ಲವನ್ನು ಕೊಟ್ಟು ಸಂತೋಷ ಪಡಿಸುವಂಥ ಒಂದು ಸಂಭ್ರಮದ ಸಡಗರದ ಹಬ್ಬ ಈ ಸಂಕ್ರಾಂತಿ ಹಬ್ಬ. ಗುರುಜಿ, ಈಗ ಸಂಕ್ರಾಂತಿ ಅಂದರೆ ಅದು ರೈತರಿಗೊಂಥರ ಖುಷಿಯಾದಂಥ ಒಂದು ಹಬ್ಬ ಆಚರಣೆ. ಸೊ ಈ ಹಬ್ಬವನ್ನು ಆಚರಣೆ ಮಾಡಬೇಕು ಅಂತಂದರೆ ಇದಕ್ಕೇನಾದ್ರೂ ನೀತಿ ನಿಯಮಗಳು ಹೀಗೆ ಮಾಡಬೇಕು ಅನ್ನೋ ಪದ್ಧತಿಗಳು ಆ ಥರದ್ದಿದೆಯಾ? ಹರಿಗರ್ಪಿಸದೆ ಯಾವ ಕರ್ಮವು ಮಾಡಿದರೂ ಅದು ಹುರಿದು ಬಿತ್ತಿದ ಬೀಜ ಅಂತ ಒಂದು ಗಾದೆ ಇದೆ. ನಾವು ದೇವರಿಗೆ ಸಮರ್ಪಣೆ ಮಾಡದೆ ನಮ್ಮದೇ ಎಲ್ಲ ಅಂತ ನಾವು ಯಾರಿಗೆ ಸಮರ್ಪಣೆ ಮಾಡ್ತೀವಿ, ಅದು ಎಂಥದ್ದು ಹುರಿದು ಬಿಟ್ಟು ಬೀಜನ ಬಿತ್ತಿದರೆ ಬರ್ತದ? ಇಲ್ಲ. ಈಗ ಸುಗ್ಗಿ ಹಬ್ಬ ಅಂತ ಕರಿತೀವಿ. ಸುಗ್ಗಿ ಹಬ್ಬ ಅಂದರೆ ಈ ಜೋಳ ರಾಗಿ ಭತ್ತ ಇವೆಲ್ಲವೂ ಕಟಾವಾಗಿ ಅದನ್ನು ವರ್ಷವಿಡೀ ತಿಂಗಳಗಟ್ಟಲೆ ಕಾದು ಬೆಳೆ ನೀರು ಮತ್ತು ಗಾಳಿ ಕೆಲಸಗಾರರು ಎಲ್ಲವನ್ನು ಮಾಡಿ ಅದನ್ನೆಲ್ಲ ಶುದ್ಧ ಮಾಡಿ, ಗಾಳಿ ಬಂದಾಗ ತೂರಿಕೊಂಡಾಗೆ ಗಾಳಿ ಬಂದಾಗಲೇ ಅದನ್ನು ತೂರಿ ರಾಶಿ ಮಾಡಿದ್ದನ್ನು ತಾನು ಸ್ವಾರ್ಥನಾಗಬಾರ್ದು, ಕೃತಜ್ಞತೆ ಬೇಕು, ಕೃತಜ್ಞನಾಗಬಾರ್ದು. ಹಾಗಾಗಿ ಮನೆ ಹೆಣ್ಣುಮಕ್ಕಳಿಗೆ ಪುಟ್ಟ ಹೆಣ್ಣುಮಕ್ಕಳಿಗೆ ಅವುಗಳನ್ನು ದಾನವಾಗಿ ಕೊಟ್ಟು, ಆ ದಾನ ಕೊಡಲಿಕ್ಕೆ ಶುದ್ಧವಾದ ಬಟ್ಟೆ ಕೊಟ್ಟು ಈ ದೇವರಿಗೆ ಸಮರ್ಪಣೆ ಮಾಡಿ, ಇದಕ್ಕೆಲ್ಲ ಸಾಕ್ಷಿಯಾದಂಥ ಸೂರ್ಯ ಪಥಸಂಚಲನೆ ಮಾಡಿಕೊಂಡಾಗ ಆ ಸೂರ್ಯನ ದ್ವಾರ ನಾವು ಕೊಡುವಂಥ ಸಂಪ್ರದಾಯಯುತವಾದ ಒಂದು ಹಬ್ಬ. ತಮಿಳುನಾಡಿನಲ್ಲಿ ಇದಕ್ಕೆ ಪೊಂಗಲ್ ಅಂತ ಕರೀತಾರೆ, ಮಕರ ಸಂಕ್ರಾಂತಿ ಅಂತ ಕರೀತಾರೆ ಆಂಧ್ರದಲ್ಲಿ, ನಾವು ಸಂಕ್ರಮಣ ಅಂತ ಕರಿತೀವಿ ನಮ್ಮ ಸೌತ್ ಇಂಡಿಯಾ ಅಂದರೆ ಕರ್ನಾಟಕದಲ್ಲಿ. ಹೀಗೆ ಒಂದೊಂದು ಹೆಸರಿನಲ್ಲಿ ಕರೆಯೋದು, ಆಚರಣೆ ಎಲ್ಲ ಒಂದೇ. ಸುಗ್ಗಿಯ ಹಬ್ಬ ಮತ್ತು ಎತ್ತುಗಳು ಹಸುಗಳು, ಮನುಷ್ಯ ಯಾವುದೊಂದು ಪದಾರ್ಥಕ್ಕೆ ಒಂದು ಪ್ರಾಣಿಗೆ ಉಪಯೋಗಿಸ್ಕೊಳ್ತಾನೋ ಅದಕ್ಕೂ ಕೃತಜ್ಞತೆ ತೋರಿಸುವಂಥದ್ದು. ನೀವು ಒಂದು ಸ್ವೀಟ್ ಕೊಟ್ರಿ, ಮತ್ತೆ ವಾಪಸ್ ಅವರು ಇನ್ನೊಂದು ಸ್ವೀಟ್ ಕೊಡ್ತಾರೆ. ಇನ್ನೊಂದು ಸಲ ಅವಕಾಶಗಳು ಸಿಕ್ಕಿದಾಗ ಅವರು ಹೋಗಿ ಸ್ವೀಟ್ ಕೊಟ್ಟು ಹೋಗ್ತಾರೆ. ಇಟ್ಕೊಳ್ಳಲ್ಲ ಬ್ಯಾಲೆನ್ಸ್, ಮುಯಿ ತೀರ್ತು ಅಂತ ಅದು ಕೊಡಲೇಬೇಕು. ಅದೇ ರೀತಿಯಾಗಿ ನಾವು ಎತ್ತು ಉತ್ತಿತ್ತು ಬಿತ್ತಿತ್ತು ಬೇಕಾದಷ್ಟು ಕೆಲಸ ಮಾಡಿತ್ತು, ಅದನ್ನೆಲ್ಲವನ್ನು ಅದಕ್ಕೊಂದು ಪ್ರಾಣಿಗೆ ಬೇಕಲ್ಲ. ಒಳ್ಳೆ ಈಗ ಹುಳಗಳು ಜಾಸ್ತಿ ಮೇಯಿಸ್ಗೆ ಸ್ಟಾರ್ಟ್ ಆಯಿತು ಅಂದರೆ ಚುಂಚಿ ಅಂತ ಒಂದು ಹುಳ ಬರ್ತದೆ, ಅದಕ್ಕಾಗಿ ಬಿಸಿನೀರಿನಲ್ಲಿ ತೊಳೆದು ಅದಕ್ಕೆ ಆನಂದ ಆಗ್ತದೆ. ಒಂದು ಕೊಂಬಿಗೆ ಸುಣ್ಣ, ಒಂದು ಕೊಂಬಿಗೆ ಕೆಮ್ಮಣ್ಣು ಹಚ್ಚಿ ಕುಂಕುಮ ಹಚ್ಚಿ ಅಲಂಕಾರ ಮಾಡಿ ಅದಕ್ಕೂ ಸಿಹಿ ಪೊಂಗಲ್ ಕೊಟ್ಟು ಕಿಚ್ಚು ಹಾಯಿಸುವಂಥ ಕಾರ್ಯಕ್ರಮಗಳನ್ನು ಮಾಡಿ, ಕಿಚ್ಚು ಹಾಯಿಸಿ ಅಲ್ಲಿರುವಂಥ ಈ ಹುಳಗಳು ಏನಿರುತ್ತೆ ಅವೆಲ್ಲ ಬಿಸಿಗೆ ಓಡೋಗ್ತವೆ. ಮತ್ತು ಒಂದು ಪ್ರತೀತಿ ಏನಂದರೆ, ಹುಲಿ ಅಟ್ಟಿಸ್ಕೊಂಡು ಬಂತು, ಕಾಡಿನಲ್ಲಿ ಬೆಂಕಿ ಬಿದ್ದುಬಿಡ್ತು, ಮರಕ್ಕೆ ಮರ ಉಜ್ಜಿ ಕಾಡುಗಿಚ್ಚು ಅಂತ ಬರ್ತದೆ. ಮರಕ್ಕೆ ಮರವೇ, ಇನ್ಯಾರು ಬೆಂಕಿ ಹಾಕೋದಿಲ್ಲ ಅಪರಾಧ. ಈಗ ಹಿಂದಿನ ಕಾಲದಲ್ಲೆಲ್ಲ ಮರ ಪಕ್ಕದಲ್ಲಿದ್ದ ಮರ ಒಂದಕ್ಕೊಂದು ಉಜ್ಜಿ ಅದೇ ಬೆಂಕಿ ಹತ್ಕೊಂಡ್ಬಿಡೋದು. ಆ ಬೆಂಕಿ ಹತ್ತದಂಥ ಸಮಯದಲ್ಲಿ ಹಸುಗಳು ಎಲ್ಲ ಮೇಲಿಕ್ಕೆ ಹೋದವು, ಓಡಿ ಬಂದವು, ಕಿಚ್ಚಿ ಹಾಯಿಸಿ ಓಡಿ ಬಂದಂಥ ಒಂದು ದೃಶ್ಯ ಊರಿನಲ್ಲಿ. ಸಮುದ್ರ ಸ್ನಾನ ಮಾಡು ಅಂತ ಹೇಳ್ತೀವಿ ಪ್ರತಿಯೊಬ್ಬ ಮನುಷ್ಯರಿಗೂ. ಯಾಕೆ ಭಾನುವಾರ ಮಾಡಿ ನಿಮಗಲ್ಲಿ ಇರುವ ದೃಷ್ಟಿ ಪರಿಹಾರ ಆಗ್ತದೆ ಅಂತ. ಎಲ್ಲಿ ಹೋಗೋಣ? ಬೆಂಗಳೂರಂಥ ಮಹಾನಗರದಲ್ಲಿ ಅಥವಾ ದೊಡ್ಡ ದೊಡ್ಡ ಮಹಾನಗರದಲ್ಲಿ ಸಮುದ್ರ ಎಲ್ಲಿರ್ತದೆ? ಸಮುದ್ರ ತೀರದಲ್ಲಿ ಇರ್ತದೆ. ಅದಕ್ಕೆ ಒಂದು ಹಿಡಿ ಉಪ್ಪಾಕಿ 10 ಮಗ್ಗು ನೀರು ಹಾಕಿ ಮೈಗೆ ಮಾತ್ರ, ತಲೆಗಲ್ಲ ಮೈಗೆ ಮಾತ್ರ ಸ್ನಾನ ಮಾಡಿದರೆ ಉಪ್ಪು ನೀರು ಸ್ನಾನ ಮಾಡಿದಷ್ಟೇ. ಅನುಸಂಧಾನ ಮಾಡಿಕೊಂಡು ಮೈಗೆ ನಿಧಾನವಾಗಿ ಭಾನುವಾರ ಮಾಡ್ತಾ ಬಂದರೆ ನಿಮ್ಗೆ ನೋಡಿ ಅವತ್ತಿನ ದಿವಸ ಮೈಕೈ ನೋವೇ ಇರೋದಿಲ್ಲ, ಚೆನ್ನಾಗಿರ್ತೀರ, ಏನೋ ಸಾಧಿಸಿದಂಥ ಒಂದು ಸಂತೋಷ ಉಂಟಾಗ್ತದೆ. ಇತ್ಯಾದಿಗಳಿಗೆಲ್ಲಕ್ಕೂ ಈ ಉಪ್ಪು ಶ್ರೇಷ್ಠ. ಆ ಋಣವನ್ನು ಕೈ ಕೊಡಬಾರ್ದು ಅಂತಾರೆ. ಇನ್ನೊಬ್ರು ಕೈ ಕೊಟ್ಟು ಒಂದು ತಟ್ಟೆಯಲ್ಲಿ ಒಂದು ಪದಾರ್ಥದಲ್ಲಿ ಇಟ್ಟು ಕೊಡುವಂತ ಆ ಋಣ, ನಾನು ನಿಂಗೆ ಋಣ ಮಾಡಿದೆ, ಉಪ್ಪಿನ ಋಣ ತೀರ್ಸಕ್ಕಾಗಲ್ಲ, ಅದಕ್ಕೆ ಋಣ ಮಾಡಬೇಡ ಅಂತ ಹೇಗೋ ಆಗ ಒಂದು ಎತ್ತಾಗಲಿ ಹಸುವಿನಿಂದ, ಗಾವೋ ವಿಶ್ವಸ್ಯ ಮಾತರಹ, ಹಸುವಿನಿಂದ ನಮ್ಮ ಜೀವನ ನಡೆದಿದೆ. ಹಸು ಹಾಲು ಕುಡಿದು ನಮ್ಗೆ ಇಷ್ಟು ದೊಡ್ಡ ದೇಹ ಹೇಗೆ ಕೊಟ್ಟರು? ತಾಯಿ ಅದೇ ಹಾಲು ಅಮೃತ ಮುಗಿದ ಮೇಲೆ ಅವಳೇ ನಮಗೆ ಕೊಟ್ಟದ್ದು ಹಸುವೆ.
ಹಾಗೆ ಗಾವೋ ವಿಶ್ವಸ್ಯ ಮಾತ್ರ, ವಿಶ್ವಕ್ಕೆ ತಾಯಿ ಅವಳು. ಆ ತಾಯಿಯನ್ನು ನೆನೆಯುವಂಥ ಒಂದು ದಿನವೂ ಕೂಡ ಈ ಸಂಕ್ರಾಂತಿ ಹಬ್ಬ. ಓಕೆ ಗುರುಜಿ, ಸಂಕ್ರಾಂತಿ ಹಬ್ಬ ಶುರುವಾಗಿದ್ದಕ್ಕೆ ಇತಿಹಾಸ ಏನಿದೆ? ಹಿಂದಿನ ಕಾಲದಿಂದಲೂ ಸೂರ್ಯ ಏನೇ ಆದರೂ ಜನವರಿ ತಿಂಗಳು ನಮಗೆ ಕ್ಯಾಲೆಂಡರ್ ಇಯರ್ ಅಷ್ಟೇ, ಬಾಕಿ ಅಂತ ಇನ್ನೇನು ವಿಶೇಷತೆ ಇಲ್ಲ. ಮಾಘ ಮಾಸ ಸ್ಟಾರ್ಟ್ ಆಗ್ತದೆ, ಪುಷ್ಯ ಮಾಸ ಮುಗಿತಾ ಇದೆ. ಪುಷ್ಯ ಮಾಸ ಮುಗಿದ ಮೇಲೆ ಮಕರ ರಾಶಿಗೆ ಸೂರ್ಯನ ಪ್ರವೇಶ ಆಗುವ ಕಾರಣ ಮಕರ ಸಂಕ್ರಾಂತಿ ಸಂಕ್ರಮಣ ಆಯಿತು, ಸೂರ್ಯ ಅಲ್ಲಿ ಹೋದ. ನೆಕ್ಸ್ಟ್ ಕುಂಭ ಸಂಕ್ರಮಣ, ಕುಂಭಮೇಳ ಆಗ್ತದೆ. ಮೀನ ಸಂಕ್ರಮಣ, ಮೀನ ರಾಶಿಗೆ ಹೋಗ್ತದೆ. ಮೇಷ ಸಂಕ್ರಮಣ ಅಂತ ಬರೀತಾರೆ, ಪಂಚಾಂಗ ನೋಡ್ಬೇಕು. ಅದಕ್ಕೆ ಹೇಳುದು, ಯಾವತ್ತು ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವನ್ನೆಲ್ಲ ನೋಡಿದ್ರೆ ನಾವು ಎಲ್ಲಿದ್ದೀವಿ ಅಂತ ಗೊತ್ತಾಗುತ್ತೆ. ಅದರಂತೆಯೇ ಮೇಷರಾಶಿಗೆ ಹೋದಾಗ ಚೈತ್ರ ಮಾಸ ಶುರು ಆಗುತ್ತೆ. ಉಚ್ಚ ಸ್ಥಾನವನ್ನು ಸೂರ್ಯ ಪಡಿತಾನೆ. ಉಚ್ಚ ಸ್ಥಾನ ಅಂದ್ರೆ ಹೇಗೆ? ಒಬ್ಬರು ಒಳ್ಳೆ ಪವರ್ಫುಲ್ ಆಗಿದ್ದಾರೆ ಅಂದರೆ ಸೂರ್ಯನ ಬಿಸಿಲು ವಿಪರೀತವಾಗಿ ಶುರು ಆಗ್ತದೆ. ಯಾವಾಗ? ಏಪ್ರಿಲ್ ಮಧ್ಯಭಾಗದಿಂದ ಮೇ ಮಧ್ಯಭಾಗದವರೆಗೂ. ಯಾರೇ ಮೇ ಮಧ್ಯಭಾಗದಲ್ಲಿ ಇದ್ರೆ ಸೂರ್ಯನ ನೋಡೋದೇ ಬೇಡ, ಮೇಷರಾಶಿಯಲ್ಲೇ ಇರ್ತಾನೆ. ಆ ಸೂರ್ಯನ ಬದಲಾವಣೆಯನ್ನು ಈ ದಕ್ಷಿಣ ಪ್ರಾಂತ್ಯ ಅಂದರೆ ಕೇರಳದಿಂದ ಆರಂಭಗೊಂಡು ಉತ್ತರ ಭಾರತದವರೆಗೂ ನೋಡ್ತಾರೆ. ಸೂರ್ಯನ ಬದಲಾವಣೆ, ಮಂತ್ಲಿ ಚೇಂಜ್. ನಾವು ಸೌರಮಾನ ಯುಗಾದಿ. ಸೌರಮಾನ ಅಂದರೆ ಚಂದ್ರನ ಬದಲಾವಣೆ, ಅಮಾವಾಸ್ಯೆಗೆ ಅಮಾವಾಸ್ಯೆ ಮಾಸ ಬದಲಾವಣೆ ಆಗ್ತದೆ. ಅವರಿಗೆ ಸೂರ್ಯನ ಒಂದು ತಿಂಗಳ ಬದಲಾವಣೆ ಚೇಂಜ್ ಆಗ್ತದೆ ಮಾಸ. 15 ದಿವಸ ವ್ಯತ್ಯಾಸ. ಆ ವ್ಯತ್ಯಾಸದಲ್ಲಿ ಸೂರ್ಯನಿಂದ ನೋಡುವವರು ಬೇರೆ, ಚಂದ್ರನಿಂದ ನೋಡುವವರು ಬೇರೆ. ಲೆಕ್ಕಾಚಾರಗಳೆಲ್ಲವೂ ಒಂದೇ. ಅದ್ಭುತವಾದ ಕಾರ್ಯಕ್ರಮಗಳು ನಡೀತದೆ. ಇದನ್ನು ಯಾವ ಚೇಂಜಸ್, ಯಾವುದೇ ಚೇಂಜ್, ಗುರು ಬದಲಾವಣೆ ಚೇಂಜಸ್ಸು, ಶನಿ ಬದಲಾವಣೆ ಚೇಂಜಸ್ಸು, ಮತ್ತು ಈಗ ಉತ್ತರಾಯಣ ಹುಟ್ಟಿದ್ದೊಂದು ಚೇಂಜಸ್ಸು, ದಕ್ಷಿಣಾಯಣ ಹುಟ್ಟಿದ್ರೆ ಒಂದು ಚೇಂಜಸ್ಸು, ಪರ್ವಕಾಲಗಳಲ್ಲಿ ಅರ್ಘ್ಯ ಕೊಡೋದು, ಮತ್ತು ತರ್ಪಣ ಕೊಡೋದು ಇತ್ಯಾದಿಗಳೆಲ್ಲವೂ ಚೇಂಜ್ ಬಂತು ಅಂದರೆ ಅದಕ್ಕೆ ತಕ್ಕಂಗೆ ಮನುಷ್ಯನ ಆರೋಗ್ಯದ ಮೇಲೆ ಪರಿಣಾಮಗಳು ಉಂಟಾಗ್ತದೆ ಅಂತ ತಗೊಳ್ಳುವಂಥ ಮುನ್ನೆಚ್ಚರಿಕೆಯ ಕ್ರಮವೇ ಮಕರ ಸಂಕ್ರಾಂತಿ. ಓಕೆ, ಈಗ ಮಕರ ಸಂಕ್ರಾಂತಿ ಹಬ್ಬದ ಟೈಮಲ್ಲಿ ಸೂರ್ಯ ಸ್ಥಾನ ಬದಲಾವಣೆ ಆಗುತ್ತೆ. ಇದರಿಂದ ಮನುಷ್ಯನ ಮೇಲೆ ಏನಾದ್ರೂ ಎಫೆಕ್ಟ್ ಆಗುತ್ತೆ? ಏನಾದರೂ ಬದಲಾವಣೆ ಆಗುತ್ತಾ? ಏನಾಗುತ್ತೆ? ನೀವೇ ನೋಡಿ, ಕಾಸ್ಮೆಟಿಕ್ಸ್ ಎಲ್ಲ ಶುರು ಮಾಡ್ತದೆ ಇನ್ನು ಮುಂದೆ. ಈ ಬಾಡಿ ವಾಶ್ ಕ್ರೀಮ್ ತೊಗೊಳ್ಳೋದು, ಮತ್ತೊಂದು ತೊಗೊಳ್ಳೋದು, ಹಚ್ಕೊಳ್ಳೋದು. ಅದನ್ನು ಯಾವತ್ತು ಮೇಲ್ಗಡೆ ಮುಖದಲ್ಲಿ ಪೌಡ್ರ್ ಹಾಕಿಬಿಟ್ರೆ ಆಗಲ್ಲ. ಒಳಗಡೆಯಿಂದ ಸರಿ ಇರಬೇಕು. ಒಳಗಡೆ ಆ ಆಯಿಲಿ ಕಂಟೆಂಟ್ಸ್ ಇದ್ದರೆ, ಶಕ್ತಿಯ ಕಂಟೆಂಟ್ಸ್ ಇದ್ದರೆ ಮೈ ಬಿರಿಯಲ್ಲ, ಒಡಿಯಲ್ಲ, ತುಟಿ ಒಡಿಯಲ್ಲ, ಮುಖ ಒಡಿಯಲ್ಲ, ಚೆನ್ನಾಗಿರ್ತೀವಿ. ಏನು ಚಂದ ಇದ್ದು ಎಂಟ್ರಿ ಮಾಡೋದು 120 ವರ್ಷ. ಸಾಧನೆಗೆ ಬಗೆಗಾಣನೆ ಎನ್ನಬಹುದೇ ಸಾದರದಿ ಗುರು ಕರುಣಾತಾ ಪಡೆದ ಬಳಿಕ. ಸಾಧನೆ ಮಾಡಲಿಕ್ಕೆ ಒಂದು ಅದ್ಭುತವಾದ ಅವಕಾಶಗಳನ್ನು ನಾವು ಆಯುಸ್ಸು 100 ವರ್ಷ ಕಲಿಯುಗದಲ್ಲಿ ಕೊಟ್ಟಿದ್ದಾನೆ. ಆ್ಯಕ್ಚುಲಿ 120 ವರ್ಷ. ಆ ಕಲಿಯುಗದಲ್ಲಿ ಕೊಟ್ಟಂಥದ್ದು ಏನಕ್ಕೆ ಅಂದರೆ ಅದರಲ್ಲಿ 50% ನಿದ್ರೆ ಮಾಡಿಬಿಡ್ತೀವಿ, 25% ಯೌವನದಲ್ಲಿ ಕಳಿತೀವಿ, 10-15 ವರ್ಷ ಮಗುವಾಗಿ ಕಳಿತೀವಿ. ಇನ್ನು ಸಿಗೋದೇ 5 ವರ್ಷ. 5 ವರ್ಷದಲ್ಲಿ ಏನು ಮಾಡಿದೆ? ನಾಯಿ ತಿಂತು, ನರಿ ತಿಂತು, ಎಲ್ಲ ಪ್ರಾಣಿಗಳೆಲ್ಲ ತಿಂದು, ನಾನು ತಿಂದೆ, ನಾನು ಮಲಗಿದೆ, ನಾನು ಸುಖವಾಗಿದ್ದೆ ಎಂದು ಏನು ಮಾಡೋಕ್ಕೆ? ಏನಾದ್ರು ಸಂವಾಟ್ ಸಾಧನೆ ಮಾಡಬೇಕು. ಸಾಧನೆಗೆ ಈ ಹಬ್ಬಗಳು, ಹರಿದಿನಗಳ ಆಚರಣೆಗಳೆಲ್ಲ ಕೊಟ್ಟಿದ್ದಾರೆ. ಹಾಗಾಗಿ ಈ 5 ವರ್ಷದ್ದು ದಿವಸ ಮದುವೆ ಆದವರು 5 ಇಯರ್ಸ್ ಕಂಟಿನ್ಯೂಸ್ ಆಗಿ ಎಳ್ಳು ಬಿರೋದು. 1 ಚಿಪ್ಪು ಬಾಳೆಹಣ್ಣು, 2 ಚಿಪ್ಪು ಬಾಳೆಹಣ್ಣು, 3, 4, 5 ಚಿಪ್ಪು ಬಾಳೆಹಣ್ಣು, ಎಳ್ಳು, ಬೆಲ್ಲ, ಕಬ್ಬು, ಮತ್ತು ಸೀರೆ, ದೋತ್ರ, ಕುಬ್ಸ. ಹೀಗೆ 5 ಜನಕ್ಕೆ ಮಿನಿಮಮ್ 5 ವರ್ಷ ದಾನ ಕೊಡಬೇಕು. ಎಷ್ಟು ವರ್ಷ ಬೇಕಾದ್ರೂ ಕೊಡ್ಬೋದು. ದಾನಕ್ಕೆ ಇಷ್ಟು ವರ್ಷ, ಅಷ್ಟು ವರ್ಷ, ಅಷ್ಟೇ ಅಂತ ಲೆಕ್ಕ ಇಲ್ಲ. ಇದ್ದವರು ಎಷ್ಟು ವರ್ಷ ಬೇಕಾದ್ರೂ ಕೊಡ್ಬೋದು. ಆದರೆ ಪ್ರತಿ ಒಬ್ಬರ ಮನೆಗೆ ಒಬ್ರಿಗೊಬ್ಬರು ವಿಸಿಟ್. ನೀವು ಚೆನ್ನಾಗಿದ್ದೀರಾ, ಇದೊಂದು ಹಬ್ಬದ ಆಚರಣೆ. ಎಲ್ಲರ ಮನೆಗೆ ಹೋಗಿ ಎಳ್ಳು ಬೀರೋದು, ಎಳ್ಳು ತೊಂಡೆ ಕೊಡೋದು. ಇದು ಎಲ್ಲಿವರೆಗೂ ಮಾಡ್ಬೋದು ಅಂದರೆ ನಾಳೆ ರಥಸಪ್ತಮಿಯವರೆಗೂ ಎಳ್ಳು ಬೀರೋ ಕೆಲಸ ಮಾಡ್ಬೋದು. ಓಕೆ ಗುರುಜಿ, ಸಂಕ್ರಾಂತಿ ಹಬ್ಬ ಅಂದರೆ ಯಾವಾಗಲೂ 14ನೇ ತಾರೀಕಿಗೆ ಬರ್ತಾ ಇತ್ತು, ಆದರೆ ಈ ಬಾರಿ 15ನೇ ತಾರೀಕಿಗೆ ಬಂದಿದೆ. ಏನಕ್ಕೆ? 14 ಏಕಾದಶಿ ಇತ್ತು, ಒಂದು ಕಾರಣ. ಅದು ಒಂದು ಸೈಡ್ ಇರಲಿ. ಆದರೆ ಜ್ಯೇಷ್ಠ ನಕ್ಷತ್ರದಲ್ಲಿ ಸೂರ್ಯ ಇವತ್ತು ಸಂಜೆ 7 ಗಂಟೆಗೆ, 14ನೇ ತಾರೀಕು 7 ಗಂಟೆಗೆ ಆ ನಕ್ಷತ್ರದಲ್ಲಿ ಮಕರ ರಾಶಿ ಪ್ರವೇಶ ಆಗ್ತಾನೆ. ಮಕರ ಸಂಕ್ರಮಣ ಆದಮೇಲೆ ತಾನೇ ಮಕರ ಸಂಕ್ರಾಂತಿ. ಸೂರ್ಯ ಇನ್ನೂ ಇಲ್ಲೇ ಇದ್ದಾನೆ, ಧನುರಾಶಿಯಲ್ಲೇ ಇದ್ದಾನೆ. ಸಂಕ್ರಾಂತಿ ಆಯಿತು ಆಗಿರಲ್ಲ.
ಡೇಟ್ ವೈಸ್ ಸಾಮಾನ್ಯ 14 ಅಥವಾ 15. ಇನ್ನೂ ಡೆಪ್ತ್ ಹೋಗಿ ನೋಡೋದಾದರೆ ಮುಂದೆ ಜ್ಯೇಷ್ಠ ಮಾಸದಲ್ಲಿ ಒಂದು ತಿಂಗಳೇ ಜಾಸ್ತಿ ಅಧಿಕ ಮಾಸ ಬರ್ತಾ ಇದೆ. ಸೊ ಹೀಗೆಲ್ಲ ಈ ನಿಮಿಷಗಳು ಘಳಿಗೆಗಳು ಕ್ಯಾಲ್ಕುಲೇಷನ್ ಮಾಡ್ತಾ 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 ಹೋದರೆ ಒಂದು ತಿಂಗಳು ಜಾಸ್ತಿ ಆಗುತ್ತೆ. ಯಾವಾಗ? ಯುಗಾದಿ ಆದಮೇಲೆ. ಯುಗಾದಿ ಆದಮೇಲೆ ಜಾಸ್ತಿ ಆದರೆ ಏನಾಗುತ್ತೆ, ನಮಗೆ ಒಂದು ತಿಂಗಳು ಅಧಿಕ ಮಾಸ ಅಂತ. ಅಧಿಕಸ್ಯ ಅಧಿಕಂ ಫಲಂ. ದಾನ ಧರ್ಮಗಳಿಗೆ ಒಂದು ವಿಶೇಷವಾದ ದಿನ ಪ್ರತಿ 4 ವರ್ಷಕ್ಕೊಂದು ಸಲ ಬರ್ತದೆ. ಆ ಥರ ಈ ಸಲ ಬಂದಿದೆ. 14ನೇ ತಾರೀಕು ತಪ್ಪಿ ಈ 15ನೇ ತಾರೀಕು ಹೊಟ್ಟು. ಇಷ್ಟೇ ವ್ಯತ್ಯಾಸ. ಓಕೆ. ಸೂರ್ಯ ಇನ್ನೂ ಬದಲಾವಣೆ ಆಗಿಲ್ಲ ಅಂದರೆ ಸ್ಥಾನ ಬದಲಾಯಿಸಿಲ್ಲ, ಹಾಗಾಗಿ ಒಂದಿನ ನಮ್ಮನೆಗೆ ಇನ್ನೂ ಬಂದಿಲ್ಲ. ಬನ್ನಿ ಬನ್ನಿ ಅಂತ ಯಾರನ್ನು ಕರಿತೀರಿ? ಬಂದ ಮೇಲೆ ಬಂತು ಅಂತ ಲೆಕ್ಕ. ಸೂರ್ಯ ಬದಲಾವಣೆ ಆಗೋದೇ ನಿನ್ನೆ ರಾತ್ರಿ 7 ಗಂಟೆಗೆ, ಬೆಳಗ್ಗೆದ್ದು ಹಬ್ಬ. ಓಕೆ. ಅದು ಅಲ್ಲದೆ ಏಕಾದಶಿ, ನೈವೇದ್ಯಕ್ಕಿಲ್ಲ, ಏನೂ ಇಲ್ಲ, ಯಾವುದು ನೈವೇದ್ಯನೇ ಇಲ್ಲ. ನೈವೇದ್ಯ ಮಾಡೋದ್ರೆ ಯಾರಿಗೆ ಮಾಡೋದು? ಸೊ ಏಕಾದಶಿ ಅಂತ ನೈವೇದ್ಯ ಇಲ್ಲ. ಸೂರ್ಯನ ಬದಲಾವಣೆ ಇನ್ನೂ ಆಗಿಲ್ಲ, ಹಾಗಾಗಿ ಬದಲಾವಣೆ ಆಗಿಲ್ಲ. ಇವತ್ತೇ ಮಕರ ಸಂಕ್ರಾಂತಿ 15ನೇ ತಾರೀಕು ಆಗಿರೋ ಕಾರಣ ಸಂಕ್ರಮಣ ಅಂತ ಲೆಕ್ಕ ಹಾಕೋದು, ತರ್ಪಣಗಳನ್ನು ಕೊಡೋದು, ಪಿತೃ ತರ್ಪಣಗಳನ್ನು ಕೊಡೋದು ಇತ್ಯಾದಿಗಳೆಲ್ಲವೂ ಈ ಹಬ್ಬದ ದಿವಸನೇ ಮಾಡಿ ಬೆಳಿಗ್ಗೆನೆ. ಈ ಸತಿ ಟೈಮ್ ಇಲ್ಲ, ದ್ವಾದಶಿ ಬೆಳಿಗ್ಗೆನೆ ನಾವು ಈ ಹಬ್ಬ ಆಚರಣೆಯನ್ನು ಮಾಡಬಹುದು. ಓಕೆ. ಇವಾಗ 2026 ಹೊಸ ವರ್ಷ ಸ್ಟಾರ್ಟ್ ಆಯಿತು, 15 ದಿನ ಮುಗೀತು, ಹಬ್ಬ ಬಂತು. ಈ ವರ್ಷದ ಸಂಕ್ರಾಂತಿ ಹಬ್ಬದಲ್ಲಿ ಏನೆಲ್ಲ ಒಳಿತುಗಳಾಗತ್ತೆ ಅಥವಾ ಏನಾದರೂ ನೆಗೆಟಿವಿಟಿ ಅಂದರೆ ಆ ಥರದ್ದು ಏನಾದರೂ ಇದೆಯಾ? ನಾವು ಹೇಳೋದು ನೆಗೆಟಿವಿಟಿ ಪಾಸಿಟಿವಿಟಿ ಎರಡಿದೆ. ಸದಾ ಚಿಂತನೆ ಪಾಸಿಟಿವಿಟಿಯೇ ಇರಬೇಕು, ನೆಗೆಟಿವ್ ಥಿಂಕ್ ಮಾಡಬಾರ್ದು. ಬಂದದ್ದನ್ನು ಹೇಗೆ ದೇವರಿದ್ದಾನೆ, ಇದ್ದಾನೆ ಅನ್ನೋದು ಹೇಗೆ ಲೈನಾಗಿ ಇಟ್ಕೊಂಡಿದ್ದೀವಿ ನಾವು ಭಾರತೀಯರು. ನಮ್ಮ ಅದ್ಭುತವಾದ ಸಂಸ್ಕೃತಿ. ಆರೋಗ್ಯ ಬಂದರೆ ಧನ್ವಂತರಿ, ಹಣಕಾಸು ಬಂದರೆ ತಿರುಪತಿ ತಿಮ್ಮಪ್ಪ, ಗುರುಗಳ ಬಲ್ಲೆ ರಾಘವೇಂದ್ರ ಸ್ವಾಮಿಗಳು, ಹೀಗೆ ನಾವು ಬೇಡ್ತಾನೇ ಇರ್ತೀವಿ. ಯಾವಾಗಲೂ ಸದಾ ಆನಂದದಲ್ಲಿ ಇರಬೇಕು ಅಂತ ಪ್ರತಿಯೊಬ್ಬರ ಚಿಂತೆ ಬರುತ್ತೆ. ಇಂತಿಂಥ ರಾಶಿಯವರಿಗೆ ಅಂತ ಸ್ವಲ್ಪ ಕ್ಲೂ ಸಿಕ್ಕಿದರೆ, ಸೂರ್ಯನ ಬದಲಾವಣೆಯಿಂದ ಸಿಕ್ಕಿದರೆ, ಈ ಸತಿ ಅಂತ ಒಂದು ವಿಶೇಷವಾದಂಥ ಮಾಹಿತಿ. ಈ 15, 16, 17, 18 ಎಲ್ಲ ಲೈನಾಗಿ ಮಾರ್ಚ್ ಫಾಸ್ಟ್, ಯೋಧರು ಮಾರ್ಚ್ ಫಾಸ್ಟ್ ಮಾಡ್ದಂಗೆ ಸೂರ್ಯ ಫಸ್ಟು, ಸೆಕೆಂಡು ಬುಧ, ಥರ್ಡು ಶುಕ್ರ, 4ನೇದು ನಿಮಗೆ ಕುಜ. ಇಷ್ಟು ಗ್ರಹಗಳು ಹೋಗ್ತವೆ ಒಂದೇ ಮನೆಗೆ. ಮಕರ ರಾಶಿಯಲ್ಲೇ ಇರ್ತಾರೆ. ಮಕರದಲ್ಲಿ ಕುಜ ಉಚ್ಚ ಸ್ಥಾನ. ಸೂರ್ಯ ಶುಕ್ರ ಇದ್ದರೆ ದಾಂಪತ್ಯದಲ್ಲಿ ಸ್ವಲ್ಪ ಎಚ್ಚರಿಕೆಯಾಗಿರಿ ಅಂತ ಹೇಳ್ತೀವಿ. ಆರೋಗ್ಯದಲ್ಲಿ ವ್ಯತ್ಯಾಸಗಳು ಬರ್ತದೆ. ಸೂರ್ಯನ ಶನಿ ಮನೆ ಹೋದ ಕಾರಣ ಬುಧಾದಿತ್ಯ ಯೋಗ, ಇಂಟೆಲಿಜೆನ್ಸ್ ವಿದ್ಯಾರ್ಥಿಗಳಿಗೆಲ್ಲ ಎಕ್ಸಲೆಂಟ್ ಮಾಸಗಳು ಸ್ಟಾರ್ಟ್ ಆಗ್ತದೆ. ಈಗ 4 ಗ್ರಹಗಳು ಒಂದೇ ದಿವಸದ ವ್ಯತ್ಯಾಸದಲ್ಲಿ ಮಕರದ ರಾಶಿ ಪ್ರವೇಶದ ಜೊತೆಯಲ್ಲಿ ಮಕರ ರಾಶಿಗೆ ಪ್ರವೇಶ ಆಗ್ತಾಯಿದೆ. ಇದನ್ನು ನಾವು ಜನವರಿ ತಿಂಗಳ ಭವಿಷ್ಯ ಅಂತಂದರೆ 5 ಗ್ರಹಗಳು ಒಟ್ಟಿಗೆ ಇರುವ ಕಾರಣ ಒಂದು ವಿಶೇಷತೆ ಇದೆ. ಯಾವಾಗ ಒಂದು ಗ್ರಹ ಇದ್ದರೆ ಒಂದು ಥರ, 2 ಇದ್ದರೆ ಒಂದು ಥರ ಸಾಕು ಅಂತೀವಿ. ಈಗ ಈ ಸತಿ ಅಂತೂ 5 ಗ್ರಹಗಳು ಒಂದೇ ಮನೆಯಲ್ಲಿ ಈಗ ಮಕರ ರಾಶಿಯಲ್ಲಿ ಪ್ರವೇಶ ಆಗುವಂಥ ಸಮಯ. ಅದರಿಂದ ಏನು ಪರಿಣಾಮ? ಶುಕ್ರ ಸೇರಿದರೆ ಸೂರ್ಯನ ಜೊತೆಯಲ್ಲಿ ದಾಂಪತ್ಯ ಕಲಹ, ಕಲತ್ರ ದೋಷ, ಉಚಾರ. ನಿಮ್ಗೆ ಹೋದರೆ ಮುಂದೆ ಹೋಗಲಿ ಸ್ವಾಮಿ, ನಾವೇ ಹಿಂದೆ ಬರ್ತೀವಿ ಅಂದ್ಬೇಡಿ. ಗಂಡ ಹೆಂಡ್ತಿರು ಯಾರ್ದಾರಾಗ್ಲಿಕ್ಕೆ ಹೋದರೆ ಫಾಸ್ಟ್ ಸೈಲೆಂಟ್ ಆಗಿದೆ, ಹೆಚ್ಚಿಗೆ ಮಾತಾಡಿ. ಸ್ವಲ್ಪ ದಿನ, ಒಂದು 15 ದಿವಸ, ಜನವರಿ ಮುಗಿಯೋ ತನಕ. ಯಾವ ರಾಶಿಯವರು ಇದು? ಪ್ರತಿಯೊಬ್ಬರು ಹೇಳ್ತೀನಿ. ಓಕೆ. ನನ್ನ ಪಕ್ಕದಲ್ಲಿ ಸೂರ್ಯ ಅನ್ನೋದ್ರೆ ಮೈನಸ್ ಅನ್ಲಿಮಿಟೆಡ್ ಹೀಟು, ಶುಕ್ರ ಅಂದರೆ ಅನ್ಲಿಮಿಟೆಡ್ ಐಸು. 2 ಒಟ್ಟಿಗೆ ಸೇರಿದ್ರೆ ಯಾವುದು ಒಳ್ಳೇದಾಗ್ತದೆ? ಸೊ ಈ ಸಂಕ್ರಾಂತಿಯಿಂದ ಗಂಡ ಹೆಂಡತಿ ಯಾರು ಜಗಳ ಆಡಬಾರ್ದು. ಜಗಳ ಆಡುವ ಪರಿಸ್ಥಿತಿ ಬರಬಹುದು, ಆಡಬೇಡಿ. ಇದೇ ನೋಡಿ ವಿಶೇಷ. ಬರಬಹುದು, ಆದರೆ ಸಮಾಧಾನವೇ ಪ್ರಧಾನ. ತಾಳ್ವಿಕೆಯಿಂದ ತಪಸ್ಸೇ ಇಲ್ಲ. ಏನು ಬೇಕಾದ್ರೆ ಹೇಳಿ, ತಾಳ್ಮೆಯಿಂದ ಇರಿ. ಒಂದು ಹೆಣ್ಣು ಮಗಳನ್ನು ಅರ್ಥ ಮಾಡ್ಕೊಳ್ಳಿ. ಅವಳಿಗೆ ಹುಟ್ಟಿರುವ ಮಗು ಬಗ್ಗೆ ಚಿಂತೆ ಮಾಡಿ. ಅವಳು ರಕ್ತಸ್ರಾವ ಆಗಿ ಒಂದು ಪುನರ್ಜನ್ಮ ಪಡೆದಿದ್ದಾಳೆ. ಅಂಥ ಸಮಯದಲ್ಲಿ ಅದೇ ಆಕೃತಿ, ಅದೇ ಹುಡುಗಿಯ ಹೆಸರೇ, ಆದರೆ ಒಳಗಡೆ ಯಾರೋ ಇರ್ತಾರೆ. ಮುಟ್ಟಿದ್ರೆ ಕೋಪ ಬರುತ್ತೆ. ಈ ಟೈಮಲ್ಲಿ ಗಂಡಸು ತಾಳ್ಮೆಯಾಗಿರಬೇಕು. ಸಂಪಾದನೆ ಕಡಿಮೆ, ಗಂಡಸು ಓಡಾಡ್ಕೊಂಡು ಬರ್ತಾರೆ ಆಚೆ ಕಡೆಯಿಂದ. ಬಂದ ಕೂಡಲೇ ಅವ್ರನ್ನ ಕೆದಕಬಾರ್ದು ಅನ್ನೋದು ಹೆಂಡತಿಗಿರಬೇಕು. ದಾಂಪತ್ಯ ಕಲಹ ಬರದೇ ಇದ್ದಂಗೆ ನೋಡಿದ್ರೆ ಜಗತ್ತೇ ಚೆನ್ನಾಗಿರುತ್ತೆ. ಬುಧ ಆದಿತ್ಯ ಯೋಗ, ಸೂರ್ಯ ಮತ್ತು ಬುಧ ಇಬ್ಬರು ಒಟ್ಟಿಗೆ ಸೇರ್ತಾರೆ. ಇಬ್ಬರು ಸ್ನೇಹಿತರು, ಭಾಳ ಸುಂದರ. ಇದು ಸೇರಿದರೆ ಏನಾಗ್ತದೆ ಅಂದರೆ ವಿದ್ಯಾರ್ಥಿಗಳಿಗೆ ಎಕ್ಸಲೆಂಟ್. ಪೆದ್ದ ವಿದ್ಯಾರ್ಥಿಗಳು ಪಾಸ್ ಮಾಡಿಬಿಡ್ತಾನೆ.
ಈ ಸಂಕ್ರಾಂತಿ ಸೇರಿದ್ದರಿಂದ ಅದರ ಇಂಪ್ಯಾಕ್ಟ್. ಮತ್ತು ಸೂರ್ಯ ಮತ್ತು ಕುಜ ಹಂಸ ಯೋಗ ಅಂತ ಒಂದು ಒಳ್ಳೆ ಯೋಗ. ಭೂಮಿ ತೊಗೊಳಕ್ಕಾಗಲಿಲ್ಲ, ಸೈಟ್ ತೊಗೊಳಕ್ಕಾಗಲಿಲ್ಲ ಅಂದರೂ ಈ ಮಕರ ಸಂಕ್ರಾಂತಿ ಆದಮೇಲೆ ಇಮಿಡಿಯೇಟ್ ರಿಜಿಸ್ಟರ್ ಮಾಡುವಂಥ ಸಾಧ್ಯತೆಗಳು ಆಟೋಮೆಟಿಕ್ಕಾಗಿ ಬಂದು ಒದಗುತ್ತೆ. ಇಷ್ಟು ವರ್ಷ ಆಗಲಿಲ್ಲ, ಈಗ ಆಗುವ ಸಾಧ್ಯತೆಗಳು ಉಂಟು. ಓ ಸೂಪರ್. ಓಕೆ. ಇನ್ನು ಗುರುಜಿ, ಈ ಹಬ್ಬಗಳು ಅಂದಾಗ ಈ ಸೂರ್ಯ ಸ್ಥಾನ ಬದಲಾವಣೆ ಒಂದು, ಮತ್ತು ಅದ್ರ ಹಿಂದೆ ಒಂದು ಸೈಂಟಿಫಿಕ್ ರೀಸನ್ ಇರುತ್ತೆ. ನೀವು ಹೇಳಿದ್ರಿ ಇವಾಗ ಸಂಕ್ರಾಂತಿ ಸ್ಟಾರ್ಟ್ ಆದರೆ ಈ ಮೈಕೈ ಎಲ್ಲ ಒಡೆಯುತ್ತೆ, ಸೊ ತಿನ್ನೋದು ಏನು ತಿಂತೀವಿ ಅದು ಆಯಿಲ್ ಕಂಟೆಂಟ್ ಇದ್ದರೆ ನಮಗೆ ಸ್ವಲ್ಪ ಎಫೆಕ್ಟ್ ಆಗುತ್ತೆ ಅಂತ. ಸೊ ಈ ಏನೇನು ಈಗ ರಾಶಿನ ಹೊರತುಪಡಿಸಿ ಮಾತನಾಡೋದಾದರೆ ಹೆಂಗೆ ಒಬ್ರು ಕೇರ್ ಮಾಡಬೇಕಾಗತ್ತೆ ಅಂತ ಅವ್ರನ್ನವರು. ಈ ಸುಗ್ಗಿ ಹಬ್ಬ ಗಂಡು ಮಕ್ಕಳು ಬ್ಯುಸಿಯಾಗಿರ್ತಾರೆ, ಜೊತೆಯಲ್ಲಿ ಹೆಣ್ಮಕ್ಳು ಬ್ಯುಸಿಯಾಗಿರ್ತಾರೆ, ಎಲ್ಲರೂ ಸೇರಿಕೊಂಡು ಒಟ್ಟಿಗೆ ಮಾಡುವಂಥ ಆಚರಣೆ ಹಬ್ಬ. ಈ ರಾಶಿ ಆ ರಾಶಿ ಅನ್ನುವ ವಿಚಾರ ಬೇರೆ. ಶಾಸ್ತ್ರ ಮಾತಾಡಿದಾಗ ಸೈಂಟಿಫಿಕ್ ಅಂತಾರೆ, ಸೈಂಟಿಫಿಕ್ ಮಾತಾಡಿದ್ರೆ ಶಾಸ್ತ್ರ ಕೇಳ್ತಾರೆ. ಈಗ ಬದಲಾವಣೆಯಿಂದ ಏನೇನಾಗ್ತದೆ ಅಂತ ನೀವು ಇಷ್ಟೇ ನೋಡಿ. ಹಿಂದೆ ನಾಸಾ ಒಂದು ವಿಚಾರ ಹೇಳ್ತು, ಗುರುಗಳು ಅಂದರೆ ಜೂಪಿಟರ್ ಶನಿಯ ಪಕ್ಕದಲ್ಲಿ ಹಾದು ಹೋಗ್ತಾ ಇದ್ದಾನೆ, ನೀವು ನೋಡ್ಬೋದು ಬರಿಗಣ್ಣಲ್ಲಿಂದ ಒಂದು ಚುಕ್ಕೆ ಅಂತಂದರು. ಜಗಲಿ ಕಟ್ಟೆ ಮೇಲೆ ಕೂತು ಒಂದೇ ಮನೆಯಲ್ಲಿ 2 ಗ್ರಹಗಳು ಪ್ರವೇಶ ಆಗ್ತಾ ಇದೆ ಅಂತ ಪಂಚಾಂಗ ಹೇಳ್ತು. ಹೇಳಿದ್ದು ಏನಕ್ಕೆ ಅಂತಂದರೆ ಇವೆಲ್ಲವೂ ನಮ್ಮನ್ನೇ ಎಚ್ಚರಿಕೆ ಬಂದಾಗ, ಎಚ್ಚರಿಕೆ ಹಬ್ಬ ಅಂತಂದಾಗ ಹಬ್ಬ, ಸಂತೋಷ ಅಂದಾಗ ಸಂತೋಷ, ಯಾವ ರೀತಿಯಾಗಿ ಮನುಷ್ಯನ ಆಧ್ಯಾತ್ಮಿಕ ಜೀವನಕ್ಕೆ ಯಾವ ಅಡ್ಡಿ ಆತಂಕಗಳಲ್ಲಿ ಇಲ್ಲದೆ ದೀರ್ಘಕಾಲ ಬದುಕಲಿಕ್ಕೆ, ಆರೋಗ್ಯವಂತರಾಗಿ ಬದುಕಲಿಕ್ಕೆ ಏನೇನು ಮಾರ್ಗಗಳು ಉಂಟೋ ಅವನ್ನೆಲ್ಲ ತಿಳಿಸ್ತಾ ಇರುತ್ತೆ. ಸೂರ್ಯ ಬದಲಾವಣೆ ಆಗಿದ್ದಾನೆ, ಇನ್ನು ಮುಂದೆ ಚೇಂಜಸ್ಸು. ಹಿಂದೆ ಇದ್ದಂಥ ಸೂರ್ಯನ ಒಂದು ಪ್ರಜ್ವಲತೆ ಮಂಕಾಗಿ ಚಳಿ 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 ಅಂತಿದ್ರಿ, ಇನ್ನು ಮುಂದಕ್ಕೆ ಆಗಿರಲ್ಲ, ಬಿಸಿಲು ಸ್ಟಾರ್ಟ್ ಆಗ್ತದೆ. ಈವಾಗಲೇ ನೀವು ಗೂಗಲಲ್ಲಿ ನೋಡಿ, ವೆದರ್ ಹಾಕಿ 12, 13, 14 ಇದ್ದದ್ದು 26, 27, 28ಕ್ಕೆ ಹೋಗಿರುತ್ತೆ. ಕಾರಣ ಮಕರ ರಾಶಿಗೆ ಬದಲಾವಣೆ ಆಯಿತು. ಜೋರಾಗಿ ಉರಿಯುವಂಥ ಸಾಧ್ಯತೆ, ಬೆಳಿಗ್ಗೆಲ್ಲ ಬಿಸಿಲು, ರಾತ್ರಿ ಸ್ವಲ್ಪ ಮಟ್ಟಿಗೆ ಚಳಿ. ಅದು ಈ ಮಂತ್ ಎಂಡ್ವರೆಗೆ. ಆಮೇಲೆ ಸ್ವಲ್ಪ ಕಡಿಮೆ ಆಗುತ್ತೆ ಕುಂಭರಾಶಿಗೆ ಹೋದಾಗ. ಮೀನರಾಶಿಗೆ ಹೋದಾಗ ಸ್ವಲ್ಪ ಚೆನ್ನಾಗಿರುತ್ತೆ, ರಾಜಗುರು ಕಿಂಗ್ ಮೇಕರ್ ಆಗ್ತಾರೆ. ಮೇಷದಲ್ಲಿ ಟಾಪ್ ಪರಿಸ್ಥಿತಿಗೆ ಬರುತ್ತೆ. ರಿಷಭಕ್ಕೆ ಹೋದಾಗ ಮತ್ತೆ ಮೆತ್ತಗಾಗ್ಬಿಡ್ತಾರೆ. ಸೂರ್ಯ ಹೇಗೆ ಬದಲಾವಣೆ ಆಗ್ತಾನೋ ಅದರಂತೆಯೇ ನಮ್ಮ ಜೀವನ, ಚಂದ್ರ ಹೇಗೆ ಮೂಮೆಂಟ್ ತಾನೋ ಅದರಂತೆಯೇ ನಮ್ಮ ಜೀವನ. ನಿತ್ಯದಲ್ಲಿ ಪ್ರಕೃತಿಯಲ್ಲಿ ನಾವು ಸೂರ್ಯ ಚಂದ್ರ ನೋಡಲೇಬೇಕು. ಅದಕ್ಕೆ ಒಂದೊಂದೇ ಮನೆ ಕೊಟ್ಟಿರೋದು, 2 ಮನೆ ಇಲ್ಲ ಯಾವುದಕ್ಕೂ. ಕುಜನಿಗೆ 2 ಮನೆ ಉಂಟು, ಶುಕ್ರನಿಗೆ 2 ಮನೆ ಉಂಟು, ಬುಧನಿಗೆ 2 ಮನೆ ಉಂಟು, ಮತ್ತು ಗುರುಗಳಿಗೆ 2 ಮನೆ ಉಂಟು, ಶನಿಗೆ 2 ಮನೆ ಉಂಟು. ಸೂರ್ಯ ಚಂದ್ರ ಒಂದೊಂದೇ ಮನೆ. ಅವೆರಡೂ ಸೇರೋದೇ ಅಮಾವಾಸ್ಯೆ. ಅಮಾವಾಸ್ಯೆ ಬಂದಾಗ ಗಾಬರಿ ಅಲ್ಲ, ಚಂದ್ರ ಕಾಣೋದಿಲ್ಲ ಅಷ್ಟೇ, ಸೂರ್ಯ ಇರ್ತಾನೆ. ಸೂರ್ಯ ಚೂರು ಪತ್ಲ ಚೇಂಜ್ ಆದ ತಕ್ಷಣ ಚಂದ್ರ ಕಾಣಲಿಕ್ಕೆ ಶುರು ಮಾಡ್ತಾನೆ. 3ನೇ ಚಂದ್ರನನ್ನು ನೋಡಿ, ತೃತೀಯ ಚಂದ್ರನ ನೋಡಿ, ತಾಯಿಯನ್ನು, ತುಳಸಿ ಗಿಡವನ್ನು ನೋಡಿ ನಿಮ್ಗೆ ಐಶ್ವರ್ಯ ಆ ತಿಂಗಳೆಲ್ಲ ಉಂಟಾಗುತ್ತೆ ಅಂತ ಒಂದು ಚಿಕ್ಕದೊಂದು ಕ್ಲೂ ಕೊಡ್ತೀವಿ ಅಷ್ಟೇ. ಓಕೆ. ಸಂಕ್ರಾಂತಿ ಶುರುವಾದಾಗಿಂದ ಈ ರಾಶಿಗಳ ಮೇಲೆ ಏನು ಸ್ಪೆಷಲ್ ಆಗಿ ಯಾವ್ದಾದ್ರು ರಾಶಿಗಳ ಮೇಲೆ ತುಂಬಾ ಎಫೆಕ್ಟ್ ಆಗೋದು ಆ ಥರದ್ದೇನೋ ರೀತಿಯಾಗಿ? ಸೂರ್ಯನ ಬದಲಾವಣೆಯಿಂದ ಏನಾಗುತ್ತೆ ಅಷ್ಟು ಮಾತ್ರ ನೋಡ್ಬೋದು. ಬಾಕಿ ಅಂತ ಈ ವರ್ಷವೆಲ್ಲ ಶನಿ ಒಂದೇ ಮನೆಯಲ್ಲಿ, ಈ 76 ಪೂರ್ತಿ ಕ್ಯಾಲೆಂಡರ್ ಇಯರ್ ಪೂರ್ತಿ ಶನಿ ಮೀನರಾಶಿಯಲ್ಲೇ, ರಾಹು ಆಲ್ಮೋಸ್ಟ್ ಕುಂಭರಾಶಿಯಲ್ಲೇ, ಗುರುಗಳು ಜೂನ್ 5ನೇ ತಾರೀಕು ಬದಲಾವಣೆ. ಗುರುಗಳ ಬದಲಾವಣೆ ಆದರೆ ಉಚ್ಚ ಸ್ಥಾನವನ್ನು ಗುರುಗಳು ಕರ್ಕಾಟಕ ರಾಶಿಗೆ ಬರ್ತಿದ್ದಾರೆ. ಬುಧ ಮಿಥುನ ರಾಶಿಗೂ ಮತ್ತು ಸಿಂಹ ರಾಶಿಗೂ ಮತ್ತು ಕರ್ಕಾಟಕ ರಾಶಿಗೂ ಎಕ್ಸಲೆಂಟ್ ಇಯರ್ ಸ್ಟಾರ್ಟ್ ಆಗೋದಿದೆ. ರಿಷಭಕ್ಕೆ ಈ ವರ್ಷ ಪೂರ್ತಿ 12 ರಾಶಿಯಲ್ಲೇ ಟಾಪ್ ಮೋಸ್ಟ್ ಬೆಸ್ಟ್ ರಾಶಿ ಅಂದರೆ ರಿಷಭ. ಮೇಷರಾಶಿಯಲ್ಲಿ ಆರೋಗ್ಯ ಸುಧಾರಣೆ. ಮಿಥುನ ರಾಶಿಗೆ ಆಫ್ಟರ್ ಜೂನ್ 5 ನಿಮಗೆ ಮದುವೆ ಫಿಕ್ಸ್ ಆಗ್ತದೆ. ಕರ್ಕಾಟಕ ರಾಶಿಯವರಿಗೆ ನೆಮ್ಮದಿಯ ವಾತಾವರಣಗಳು ಕ್ರಿಯೇಟ್ ಆಗ್ತದೆ. ಅಷ್ಟಮದಲ್ಲಿ ಶನಿ ಇದೆ. ಜೂನ್ 5ರವರೆಗೂ ನಿಮಗೆ ಸೂರ್ಯನಿಂದ ಅಂದರೆ ಈ ರಾಶಿ ಸಿಂಹರಾಶಿಗೆ ತುಂಬ ಟೆನ್ಷನ್ ಇದೆ. ಎಚ್ಚರಿಕೆಯ ಟೆನ್ಷನ್, ಉದ್ಯೋಗ, ಆರೋಗ್ಯ ಪ್ರತಿಯೊಂದರಲ್ಲೂ ಒಂದಲ್ಲ ಒಂದು ಹೊಡೆಯುತ್ತೆ ಅಂತ ಹೇಳ್ಬಿಟ್ರೆ ಅಯ್ಯೋ ಒಂದು ಗಾಬರಿ ಆಗ್ಬಿಡೋದಲ್ಲ. ಧನ್ವಂತರಿಯನ್ನು ಪ್ರಾರ್ಥನೆ ಮಾಡಿ, ಅನವಶ್ಯಕವಾದ ಲೂಸ್ ಸ್ಟಾಕ್ಸ್ ಬಿಡಬೇಡಿ, ಕಮಿಟ್ಮೆಂಟ್ ಆಗಬೇಡಿ. ನೀವು 10,000 ಕೊಡ್ತೀರಾ, ಕೊಡ್ತೀನಿ ಅಂತ ಕಮಿಟ್ ಆಗಬೇಡಿ. ಕೊಟ್ಟರೆ ಅದು ಆಶಯ ಕೊಟ್ಟು ನಿರಾಶೆ ಮಾಡಿದ ಫಲ ದ್ವೇಷಗೊಳಿಸದೆ ಬಿಟ್ಟಿತ್ತೆ ಅಂತ ದ್ವೇಷ ಬಂದ್ಬಿಡ್ತದೆ, ಬೇಡ. ಕನ್ಯಾ ರಾಶಿಯವರಿಗೆ ತುಂಬ ಚೆನ್ನಾಗಿದೆ. ಮಕರ ಸಂಕ್ರಾಂತಿ ಅಲ್ಲ, ಟೋಟಲೇ ನಾನು ಹೇಳ್ತೀನಿ, ಕನ್ಯಾ ರಾಶಿಗೂ ಮತ್ತು ತುಲಾ ರಾಶಿಗೂ
ತಡವಾದಂಥ ಮದುವೆಗಳಾಗ್ತದೆ. ವೃಶ್ಚಿಕ ರಾಶಿಯವರಿಗೆ ಪಂಚಮದಲ್ಲಿ ಶನಿ, ಮಕ್ಕಳಿಂದ ತೊಂದರೆ. ಮಕ್ಕಳು ಹುಟ್ಟಿದ ಮಕ್ಕಳು, ಪುಟ್ಟ ಮಕ್ಕಳು, ಈಗ ತಾನು ಹುಟ್ಟಿದ ಮಕ್ಕಳು ಯಾವುದೇ ಆದರೂ ಆರೋಗ್ಯ ಅದಕ್ಕೆ ಕೆಡುತ್ತೆ, ಇವ್ರಿಗೆ ದುಃಖ ಆಗುತ್ತೆ. ಈಗ ಧನುರಾಶಿಗೆ ಶನಿ ಅಲ್ಲೇ ಇದ್ದಾನೆ, ಆದರೆ ಎಲ್ಲ ಗ್ರಹಗಳು ತನ್ನನ್ನು ಬಿಟ್ಟು ಹೋಯಿತು. ಈಗ ಹಾಗೆ ಮಕರ ಸಂಕ್ರಾಂತಿಯಿಂದ ಬಿಟ್ಟು ಹೋಯಿತು. ಗುರುಗಳಿಗೆ ಏನಾಗುತ್ತೆ, ಚತುರ್ಥದಲ್ಲಿ ಅಯನ ಶಯನ ಭೋಗ ವಾಹನ ತಾಯಿ ಇವುಗಳೆಲ್ಲ ಎಚ್ಚರಿಕೆಯಾಗಿರಬೇಕು. ಇನ್ನು ಮಕರ ರಾಶಿಗೆ ಟಾಪ್ ಮೋಸ್ಟ್ ಇಯರ್, ಮಾತಾಡೋಂಗಿಲ್ಲ, ತುಂಬ ಚೆನ್ನಾಗಿರ್ತೀರಿ. ಕುಂಭರಾಶಿಗೆ 7.5 ಎಂಡ್ ಆಗ್ತಾ ಇದೆ, ದಿನಕ್ಕೆ ದಿನ ಕಡಿಮೆ ಆಗ್ತಾ ಇದೆ. ಮೀನ ರಾಶಿಗೆ ಅಲ್ಲೇ ಇದೆ. ಹನುಮಂತ ದೇವರ ಪ್ರಾರ್ಥನೆಯನ್ನು ವಿಶೇಷವಾಗಿ ಮಾಡ್ತಾಯಿರಿ, ನಿತ್ಯ ಮಾಡ್ತೀರಿ. ಎಳ್ಳೆಣ್ಣೆ ದೀಪ ಹಚ್ಚಿರಿ, ಮತ್ತು ವಿಳೆದೆಲೆ ಹಾರ ಹಾಕ್ಸ್ರಿ, ಕುಂಕುಮಾರ್ಚನೆ ಮಾಡಿಸ್ರಿ, ಅದ್ಭುತ ಕಾರ್ಯ ಆಗ್ತದೆ. ಈಗ 12 ರಾಶಿ ಯುಗಾದಿ ಹಬ್ಬಕ್ಕೆ ಪೂರ್ಣ ವಿಶೇಷ. 12 ರಾಶಿ ಬೇಕಾದ್ರೆ ಅರ್ಧ ಗಂಟೆ ಹೇಳ್ಬೋದು. ನಮ್ಗೆ ವರ್ಷದ ಬದಲಾವಣೆ ಅಂದರೆ ಯುಗಾದಿ ಆದಮೇಲೆ ಒಳ್ಳೆಯದಾಗ. ಓಕೆ ಗುರುಜಿ, ಸಂಕ್ರಾಂತಿ ಹಬ್ಬ ಇನ್ನೇನು ನಾಡಿನಲ್ಲಿ ಎಲ್ಲ ಸಂಭ್ರಮ ಸ್ಟಾರ್ಟ್ ಆಗ್ತಿದೆ. ಇನ್ನು ಮುಂದೆ ಹಬ್ಬದ ಸೀಸನ್ನೇ ಸ್ಟಾರ್ಟ್ ಆಗಿಬಿಡುತ್ತೆ ಅಂತ ಅನ್ಸುತ್ತೆ. ಯುಗಾದಿ ಬರುತ್ತೆ, ಹಾಗೆಲ್ಲ ಒಂದೊಂದು ಕೂಡ ಒಂದೊಂದು ವಿಶೇಷತೆ ಇರುತ್ತೆ. ರಥ ಸಪ್ತಮಿ ಮತ್ತು ಯುಗಾದಿ ಸ್ಟಾರ್ಟು. ಯುಗಾದಿ ಆದಮೇಲೆ ರಾಮನವಮಿ ಉದ್ದಕ್ಕೂ ಹಬ್ಬ, ಮತ್ತು ಶ್ರಾವಣ ಮಾಸ ಬಂದರೆ ಓದಗ ಹಬ್ಬದ ಸಾಲುಗಳೇ ಪ್ರಾರಂಭ. ಅದಕ್ಕೆ ಯಾವ್ಯಾವ ಸೀಸನಲ್ಲಿ ಏನೇನು ಮಾಡಬೇಕು ಅಂತ ಒಂದು ಹಳೆದು ತೂಗಿ ಇಟ್ಟಿದ್ದಾರೆ, ಸುಮ್ಮನೆ ಇಟ್ಟಿಲ್ಲ. ನಾಗರ ಪಂಚಮಿ, ನಾಗರ ಚೌತಿ, ವರಮಹಾಲಕ್ಷ್ಮಿ, ಗೋಕುಲಾಷ್ಟಮಿ ಹೀಗಲ್ಲ. ಅದನ್ನೆಲ್ಲ ನಿಮಗೇನು ಬರೀ ಹಿಂದೂಗಳೇ ಹಬ್ಬ ಬಿಟ್ಟರೆ ಬೇರೆ ಏನು ಕೆಲಸ ಇಲ್ಲ. ಯಾವತ್ತೂ ಖುಷಿಯಾಗಿರಬೇಕು, ಅದೇ ಹಿಂದೂಗಳ ಒಂದು ಅದ್ಭುತವಾದಂಥ ಸ್ವಭಾವ ಅಂತ ಹೇಳ್ಬೋದು. ಇರೋದು ಏನೇ ಮಾಡಿದ್ರು ಫೈನಲ್ ಟಚ್ಚು ದೇವ್ರ ಚಿಂತನೆ, ಅದನ್ನು ಮಾಡಿದ್ರೆ ಎಲ್ರಿಗೂ ಒಳ್ಳೆಯದು. ಓಕೆ ಗುರುಜಿ, ಸಂಕ್ರಾಂತಿ ಹಬ್ಬದ ಬಗ್ಗೆ, ಹಬ್ಬದ ಆಚರಣೆ ಬಗ್ಗೆ ಸಾಕಷ್ಟು ವಿಷಯ ತಿಳಿಸ್ಕೊಂಡ್ರಿ. ಅದ್ರ ಜೊತೆಗೆ ರಾಶಿಗೆ ಸಂಬಂಧಪಟ್ಟಂತೆ ಜನರಿಗೆ ಏನೆಲ್ಲ ಪರಿಣಾಮ ಆಗುತ್ತೆ ಆ್ಯಂಡ್ ಜನರು ಹೆಂಗಿರಬೇಕು ಈ ಹಬ್ಬದ ಟೈಮಲ್ಲಿ ಅಂತ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್. ನಿಮಗೆ ಮತ್ತೊಮ್ಮೆ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು, ಧನ್ಯವಾದಗಳು ಗುರುಜಿ. ಮತ್ತೊಮ್ಮೆ ಸಮಸ್ತ ವೀಕ್ಷಕರು ಎಲ್ಲರಿಗೂ ಸಂಕ್ರಾಂತಿ ಹಬ್ಬಗಳ ಶುಭಾಶಯ ಹೇಳ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.